ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಮ್ಮ ಮನೆ ಗುರುಪ್ರವೇಶದ್ಲಾಗು. ಸಿಂಪಲಾಗಿ ನಾವು ಮನೆ ಗುರುಪ್ರವೇಶನ ಇಟ್ಕೊಂಡಿದ್ದೋ. ಈಗ ನನ್ನ ಮಗನೂ ಕೂಡ ಹಾಯ್ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾನೆ. ನಾನು ವಿಡಿಯೋ ಅಥವಾ ಫೋಟೋಶೂಟ್ ಏನಾದರೂ ಮಾಡ್ತಾಯಿದ್ರೆ. ಈಗ ನಾವು ಪ್ರೆಸೆಂಟ್ ಇರೋದು ಈ ಮನೆ. ಈಗ ನಾವು ಚಿಕ್ಕದಾಗಿ ಮೇಲೆ ಮನೆ ಮಾಡಿದ್ವು. ಸೊ ಆ ಮನೆ ಗುರುಪ್ರವೇಶ. ಈ ಮನೆ ಗುರುಪ್ರವೇಶದಲ್ಲಿ ನಾನು ಕನ್ಸೀವ್ ಆಗಿದ್ದೆ. ಬಟ್ ನಾನು ಕನ್ಸೀವ್ ಆಗಿದ್ದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ಈ ಮನೆ ಗುರುಪ್ರವೇಶದಲ್ಲಿ ನನಗೆ 2 ಮಕ್ಕಳಿದ್ದಾರೆ. ನನಗೇ ಆಶ್ಚರ್ಯ ಆಗುತ್ತೆ, 2 ಮಕ್ಕಳಾಗೋಯ್ತಲ್ಲ ಇಷ್ಟು ಬೇಗ ಅಂತ. ಬ್ಯಾಕ್ ಟು ಬ್ಯಾಕ್ ಬೇಗ 2 ಮಕ್ಕಳು ಆಗೋಯ್ತಲ್ಲ ಅಂತ ನನಗೆ ಅನಿಸ್ತಿರುತ್ತೆ ಒಂದೊಂದು ಸಾರಿ. ತುಂಬ ಗ್ರ್ಯಾಂಡಾಗಿ ಏನು ಮನೆ ಗುರುಪ್ರವೇಶನ ಮಾಡ್ತಾ ಇರಲಿಲ್ಲ. ಸಿಂಪಲಾಗಿ ಗಣಪತಿ ಹೋಮನ ಇಟ್ಕೊಂಡಿದ್ವಿ. ಯಾರಿಗೂ ತುಂಬ ಜನಕ್ಕೆ ಹೇಳಿರಲಿಲ್ಲ. ಹಾಗೆಯೇ ನಮ್ಮ ರಿಲೇಷನ್ಸ್ಗೂ ಕೂಡ ತುಂಬ ಜನಕ್ಕೆ ಯಾರಿಗೂ ಹೇಳಿರಲಿಲ್ಲ. ಸಿಂಪಲಾಗಿ ಮನೆ ಗುರುಪ್ರವೇಶನ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಹೋಮ ಕೂಡ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಫಸ್ಟು ಗಣಪತಿ ಪೂಜೆನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾಯಿದ್ರು. ಇನ್ನು ನನ್ನ ಮಕ್ಕಳಿಬ್ಬರು ಬಂದು ತೊಡೆ ಮೇಲೆ ಕೂತಿದ್ರು. ಅದು ನೋಡಿ ನನಗೆ ಖುಷಿ ಆಗ್ತಿತ್ತು, 2 ಮಕ್ಕಳು ಕೂತಿದ್ದಾರಲ್ಲ ಪೂಜೆಗೆ ನಮ್ಮ ಜೊತೆನೇ ಅಂತ. ನಾವು ಯಾವ ರೀತಿ ಪೂಜೆನ ಮಾಡ್ತಿದ್ವಿ ಅದೇ ಥರ ನನ್ನ ಮಕ್ಕಳು ಕೂಡ ಅದೇ ಥರ ಮಾಡ್ತಾಯಿದ್ರು. ಇನ್ನು ನನ್ನ ಮಗ ಯಾಕೆ ಅಳ್ತಿದ್ದಾನೆ ಅಂದರೆ, ಬೇರೆಯವ್ರಿಗೆ ವಿಡಿಯೋ ಮಾಡೋಕ್ಕೆ ಫೋನ್ನ ಕೊಟ್ಟಿದ್ದೆ. ಆ ಫೋನ್ನ ನೋಡಿ ಅಳ್ತಿದ್ದಾನೆ. ನಮ್ಮ ಅಮ್ಮಂದೇ ಫೋನು ಅಂತ, ಹಾಗಾಗಿ ಅಳ್ತಿದ್ದಾನೆ. ಹೋಗಿ ಇಸ್ಕೊಂಬರೋವರೆಗೂ ಕೂತ್ಕೊತಾನೆ ಇರಲಿಲ್ಲ, ಅಳ್ತಾನೇ ಇದ್ದ. ಇನ್ನು ನೆಕ್ಸ್ಟು ಹೋಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಲು ಕುಸ್ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ತಾಯಿದ್ರು. ಇನ್ನು ಹಾಲು ಉಗ್ಸೋದಕ್ಕೆ ಗಳಿಗೆ ಆಮೇಲೆ ಚೆನ್ನಾಗಿರೋದಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಹಾಲು ಉಗ್ಸ್ಬಿಡೋಣ ಅಂತ ಪೂಜೆನ ಮಾಡಿಸಿ ಹಾಲು ಉಗ್ಸೋಕ್ಕೆ ಎಲ್ಲ ತಯಾರಿನ ಮಾಡ್ತಾಯಿದ್ರು. ಮನೇನ ನಾನು ಗಿರಿ ಇರೋದಕ್ಕೇ ನಾವು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಸೊ ಯಾವುದೇ ರೆಂಟಿಗೆ ಏನು ಕೊಡೋದಕ್ಕೆ ನಾವು ಮಾಡಿಲ್ಲ. ನಾವು 4 ಜನನೂ ಒಂದೇ ಥರ ಔಟ್ಫಿಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ಮನೆ ಪೂಜೆಗೆ. ಬಟ್ ಆಗ್ತಾ ಇರಲಿಲ್ಲ. ಆದರೂ ಕೂಡ ಸಡನ್ನಾಗಿ ಎಲ್ಲನೂ ಒಂದೇ ಥರ ಮ್ಯಾಚ್ ಮಾಡ್ಕೊಂಬಿಟ್ಟೆ. ಗಿರಿಗಾಗಲಿ ಮತ್ತು ಪಾಪುಗಾಗಲಿ ಮತ್ತು ನನ್ನ ಮಗಳಿಗೂ ನನಗೂ ಒಂದೇ ಥರ ಸ್ಯಾರಿ ಮ್ಯಾಚಿಂಗ್ ಸೂಟನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಹೇಗೋ ಸಿಕ್ಬಿಡ್ತು. ಮತ್ತು ನನ್ನ ಮಗನಿಗೂ ಮತ್ತು ಗಿರಿಗೂ ಪಂಚೆ ಶರ್ಟ್ನ ಮ್ಯಾಚ್ ಮಾಡಿದ್ದೆ. ಹಾಲು ಉಗ್ಸ್ಬೇಕಾದ್ರೂ ಕೂಡ ಇಬ್ಬರು ಬಂದು ಜೊತೆಲೇ ಇದ್ದರು. ಇಬ್ಬರು ಕೂಡ ಆವಾಗಲೂ ಕೂಡ ಕೆಳಗೆ ಇಳಿದೋಗ್ತಿರ್ಲಿಲ್ಲ. ನನ್ನ ಮಗ ಬೆಂಕಿನ ನೋಡಿ ಹೆದರ್ಕೋತಾನೆ ಅಂತ ಅಂದರೆ ಅದನ್ನು ನೋಡಿ ಖುಷಿ ಪಡ್ತಾಯಿದ್ದ. ಮತ್ತು ಫೋಟೋಗೆ ಮತ್ತು ಫೋಸೆಲ್ಲ ಕೊಡ್ತಾಯಿದ್ದ ನನ್ನ ಮಗಳು ಕೂಡ. ಇನ್ನು ನನ್ನ ಮಗಳು ನಾನು ಸೀರೆ ಹಾಕಿದ್ದು ನೋಡಿ ನನಗೂ ಸೀರೆ ಬೇಕು ಅಮ್ಮ ಅಂತ ಕೇಳ್ತಾಳೆ ಅಂತ ಅಂದ್ಬಿಟ್ಟು ಅವಳಿಗೆ ಸ್ಯಾರಿ ಸೂಟನ್ನ ಮ್ಯಾಚ್ ಮಾಡಿದ್ದೆ. ನನ್ನ ಥರನೇ ಸ್ಯಾರಿ ಕಲರ್ ಇರಲಿ ಅಂತ. ಅವಳಿಗೂ ಅದೇ ಕಲರ್ ಸ್ಯಾರಿ ಸಿಕ್ಬಿಡ್ತು. ನನ್ನ ಅದೃಷ್ಟನ ಏನೋ. ಇನ್ನು ನನ್ನ ಮಗನಿಗೆ ನಮ್ಮ ಗಿರಿ ಕಲರ್ ಶರ್ಟು ರಾಮರಾಜ್ ಪಂಚೆ ಶರ್ಟಲ್ಲಿ ಅವ್ನಿಗೆ ಅದೇ ಕಲರ್ ಬೇಕು ಅಂತ ಅಂದ್ಬಿಟ್ಟು ರಾಮರಾಜ್ ಪಂಚೆ ಶರ್ಟ್ನ ತಗೊಂಡೆ. ಹಾಲು ಉಕ್ಕೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಹಾಲು ಕಡಿಮೆ ಇದ್ದಿದ್ದರಿಂದ. ಕೊನೆಗೂ ಹೆಂಗೋ ಸ್ವಲ್ಪ ಬೆಂಕಿನ ಜಾಸ್ತಿ ಮಾಡಿ ಹಾಲನ್ನ ಉಗ್ಸಿದ್ವಿ. ಹಾಲೆಲ್ಲ ಉಕ್ಕಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲರಿಗೂ ಕೊಟ್ವಿ ಲಾಸ್ಟ್ಗೆ. ಇನ್ನು ಹಾಲು ಎಲ್ಲ ಉಗ್ಸಿ ಆದಮೇಲೆ ನವಗ್ರಹ ಪೂಜೆ ಮಾಡ್ಕೋಬೇಕು ಅಂತ ನವಗ್ರಹ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು. ಮತ್ತು ಈ ಕಡೆ ಹೋಮನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹೋಮ ಕುಂಡಕ್ಕೆ ಎಲ್ಲ ಬೆಂಕಿನ ಹಾಕಿ ಸ್ಟಾರ್ಟ್ ಮಾಡಿದರು ಹೋಮನ. ಇನ್ನು ಈ ಕಡೆ ಸೈಡು ನವಗ್ರಹ ಪೂಜೆ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಅವ್ರು ರೆಡಿ ಮಾಡ್ಕೋತಾ ಇದ್ರು. ಯಾಕಂದರೆ 1 ಗಂಟೆ ಹೊತ್ತಿಗೆ ಎಲ್ಲ ಪೂಜೆನೂ ಮುಗಿಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಎಲ್ಲನೂ ಬೇಗನೆ ಮಾಡ್ತಾಯಿದ್ರು. ಯಾಕಂದರೆ ಪೂಜೆ ಸ್ಟಾರ್ಟ್ ಆಗಿದ್ದೆ ಲೇಟಾಗಿ, ಒಂದು 10:15 ಏನೋ ಆಗಿತ್ತು ಸ್ಟಾರ್ಟ್ ಆದಾಗ. ಸೊ ಹಾಗಾಗಿ ಎಲ್ಲ ಬೇಗ ಮುಗಿಬೇಕು ಅಂತ ಸ್ವಲ್ಪ ಬೇಗನೆ ಎಲ್ಲ ಪೂಜೆಗಳನ್ನ ಮಾಡ್ತಾಯಿದ್ರು. ಪೂಜೆನ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ನಮಗಂತೂ ಆ ಪೂಜೆ ಮಾಡಿದ್ದು ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಹೋಮ ಮುಗಿಯೋ ಟೈಮ್ಗೆ ಬಂದು ನವಗ್ರಹ ಪೂಜೆನ ಮಾಡಿಸ್ತಾರೆ. ನವಗ್ರಹ ಪೂಜೆ ಅಂದರೆ ವಾಸ್ತು ಪೂಜೆ. ಮನೆಗೆ ಏನೇ ವಾಸ್ತು ತಪ್ಪಾಗಿಲ್ಲ, ಆ ಪೂಜೆ ಎಲ್ಲ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ವಾಸ್ತು ಪೂಜೆನ ಮಾಡಿಸಿದ್ರು. ಹಾಗೆಯೇ ನೆಕ್ಸ್ಟು ಲಾಸ್ಟು ಹೋಮಕುಂಡಕ್ಕೆ ಪೂರ್ಣಾಹುತಿ ಕೊಡಬೇಕು ಅಂತ ಪೂರ್ಣಾಹುತಿ ವಸ್ತ್ರ ಕೊಡಿಸಿದ್ರು. ನನ್ನ ಮಗ ಆ ಟೈಮಲ್ಲಿ ನಮ್ಮ ಜೊತೆನೇ ಇದ್ದ. ನನ್ನ ಮಗಳು ಮಾತ್ರ ಮಲ್ಕೊಬಿಟ್ಲು ಪಾಪ. ನಿದ್ದೆ ಬಂದುಬಿಡ್ತು ಅಂತ ಅವಳು ಮಲ್ಕೊಂಬಿಟ್ಲು. ಅವನು ಮಾತ್ರ ನಮ್ಮ ಜೊತೆ ಇದ್ದ. ಇನ್ನು ನಮ್ಮ ಅತ್ತೆ ಮಾವ ಮತ್ತು ನಾವು ನಮ್ಮ ಗಿರಿ 4 ಜನ ಸೇರಿ ಪೂರ್ಣಾಹುತಿನ ಮಾಡಿದ್ವಿ. ಮತ್ತು ಕೊನೆಗೆ ತುಪ್ಪನ ಹಾಕಿಸ್ತಾರೆ. ಎಲ್ಲ ಪೂರ್ಣಾಹುತಿ ವಸ್ತ್ರ ಹೋಮದಲ್ಲಿ ಬೇಯಬೇಕು ಅಂತ. ಇನ್ನು ಪೂರ್ಣಾಹುತಿ ವಸ್ತ್ರ ಎಲ್ಲ ಮುಗಿದ್ಮೇಲೆ ಇನ್ನು ನೆಕ್ಸ್ಟು ಅವ್ರು ನಮಗೆ ಹೂವಿನ ಹಾರ ಎಲ್ಲ ಹಾಕಿ ಮತ್ತು ಅವ್ರ ಕಡೆಯಿಂದ ಫಲವಸ್ತ್ರಗಳೆಲ್ಲ ಕೊಟ್ಟು ನಮಗೆ ಆಶೀರ್ವಾದನ ಮಾಡ್ತಾರೆ. ಈ ಥರ ನಮ್ಮನೆ ಗುರುಪ್ರವೇಶನ ಸಿಂಪಲಾಗಿ ಮುಗಿಸಿದ್ವಿ. ನೆಕ್ಸ್ಟ್ ಡೇ ಮನೆ ಪೂಜೆ ಮಾಡಬೇಕಾಗಿತ್ತು. ಆ ಹೋಮ ಕುಂಡನ ತೆಗೆದು
ಪೂಜೆ ಎಲ್ಲ ಮಾಡಿ ಈ ಥರ ಅರ್ಶಿನದ ಬಟ್ಟೆ ಮಾಡ್ಕೊಂಡು ಹೋಮ ಕುಂಡದ ಭಸ್ಮನ ಬಾಗಿಲಿಗೆ ಕಟ್ಟಿ ಅಂತ ಹೇಳಿದ್ರಿ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ನಮ್ಮ ಊರಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಊರಿಗೆ ಹೋಗಿ ತುಂಬ 1 ತಿಂಗಳುಗಳೇ ಆಗಿತ್ತು. ನನ್ನ ಮಗಳಿಗೆ ಪೋಸ್ ಕೊಡೋದನ್ನ ಹೇಳ್ಕೊಡ್ತಾಯಿದ್ರು ನಮಗಿರಿ ಈ ಥರ ಕೊಡು ಮಗಳೇ ಅಂತ. ನನ್ನ ಮಗಳು ಕೂಡ ಈ ಥರ ಕಲಿತಾಯಿದ್ಲು ಪೋಸ್ ಕೊಡೋದನ್ನ, ಮತ್ತು ಸ್ಮೈಲ್ ಕೂಡ ಮಾಡಿ ಅವರು ಕೂಡ ಪೋಸ್ನ ಕೊಡ್ತಾಯಿದ್ರು. ಇನ್ನು ನಮ್ಮ ಊರಿಗೆ ಬಂದಿದ್ದೇ ಗೊತ್ತಾಗಲಿಲ್ಲ. ನಮ್ಮೂರು ಅಣಿಗನಹಳ್ಳಿ, ಅರಕಲಗೂಡು ತಾಲೂಕಲ್ಲಿ ಬರುತ್ತೆ. ಇನ್ನು ಫಸ್ಟ್ ನಮಗಿರಿ ಹೋಗಿ ನೋಡೋದೇ ಗಿಡಗಳು ಹೇಗೆ ಬಂದಿದೆ, ಚೆನ್ನಾಗಿದ್ದಾವ ಅಥವಾ ರೋಗ ಆಗಿದೆಯಾ ಏನು ಅಂತ. ಇನ್ನು ದಾಳಿಂಬೆ ಗಿಡದಲ್ಲಿ ದಾಳಿಂಬೆ ಕೂಡ ಬಿಟ್ಟಿತ್ತು, ಆ ಗಿಡ ಎಲ್ಲ ಬಗ್ಗೋಗಿತ್ತು. ಇನ್ನು ನೆಕ್ಸ್ಟ್ ನಮ್ಮ ಊರಿಂದ ಬಂದಮೇಲೆ ನಮ್ಮ ಮನೇನ ಆರ್ಗನೈಸ್ ಮಾಡೋದಿತ್ತು. ಸೊ ಹಾಗಾಗಿ ಆನ್ಲೈನಿಂದ ತರಿಸಿದ ಐಟಮ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೆ. 3 ತಿಂಗಳಿಂದ ಈ ಆನ್ಲೈನ್ ಐಟಮ್ ಎಲ್ಲ ತರಿಸ್ಕೊಂಡು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿರಬೇಕು ಅಂತ ಇವತ್ತು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೆ ಎಲ್ಲನೂ. ಮನೆಯನ್ನೆಲ್ಲ ಆರ್ಗನೈಸ್ ಮಾಡ್ಕೋಬೇಕು ಕಿಚನ್ನ ಅಂತ. ಇನ್ನು ನಮ್ಮ ಅಜ್ಜಿ ಗ್ರಾಸರೀಸ್ನ ತುಂಬಿ ನನಗೆ ಎಲ್ಪ್ ಮಾಡ್ತಾಯಿದ್ರು. ಇನ್ನು ನನ್ನ ಮಗ ಅದ್ರ ಜೊತೆಗೆ ಕಿತಾಪತಿ ಕೂಡ ಮಾಡ್ತಾಯಿದ್ದ ನಮ್ಮ ಅಜ್ಜಿಗೆ ಎಲ್ಪ್ ಮಾಡಿಕೊಂಡು. ಇನ್ನು ಈ ಕಡೆ ನನಗೆ ಅಡುಗೆ ಮಾಡೋದಕ್ಕೆ ನನ್ನ ಮಗಳು ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಪ್ ಮಾಡ್ತಾಯಿದ್ಲು. ಸೊ ಇದಾಗಿತ್ತು ನಮ್ಮ ಗುರುಪ್ರವೇಶದ ಲಾಗ್ ಮತ್ತು ನಮ್ಮ ಊರಿಗೆ ಹೋಗಿ ಬಂದಿದ್ದ ಲಾಗ್. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.